ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೇಲಿ ಈ ಸ್ಥಳದಲ್ಲಿ ಕೀಲಿಯನ್ನ ಇಟ್ರೆ ಅದೃಷ್ಟದ ಬಾಗಿಲು ತಾನೇ ತೆರೆಕೊಳ್ಳುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದೀವಿ. ಹಾಗೇನೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಇವತ್ ನಾವು ನಿಮಗೆ ಬೀಗ ಮತ್ತು ಕೀಲಿಯ ಮಹತ್ವದ ಬಗ್ಗೆ ಹೇಳ್ತಾ ಇದೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಬೀಗ ಮತ್ತು ಕೀ ಇದ್ದೇ ಇರುತ್ತೆ. ಮನೆಯ ಮುಖ್ಯ ದ್ವಾರಕ್ಕೆ ಲಾಕ್ ಮಾಡೋದಿರಬಹುದು ಅಥವಾ ಕಪಾಟಿಗೆ ಲಾಕ್ ಮಾಡೋದಿರಬಹುದು, ಒಟ್ನಲ್ಲಿ ಲಾಕ್ ಮತ್ತು ಕೀ ಇರುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಬೀಗ ಮತ್ತು ಕೀ ಹಲವು ಸಮಸ್ಯೆಗಳಿಗೆ ಪರಿಹಾರವೂ ಆಗಿದೆ. ಕೀಯಲ್ಲಿ ಅದ್ಭುತ ಶಕ್ತಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋಕು ಕೂಡ ಮನೆಗೆ ಆ ದಿನ ಬೀಗ ಮತ್ತು ಕೀ ತಗೊಂಡು ಬರಲಾಗುತ್ತೆ. ಅಷ್ಟೇ ಅಲ್ಲ, ಈ ಕೀಗೆ ಆಧ್ಯಾತ್ಮಿಕತೆಗೆ ನಮ್ಮನ್ನ ಕನೆಕ್ಟ್ ಮಾಡುವಂತಹ ಶಕ್ತಿ ಕೂಡ ಇದೆ. ಅಷ್ಟೇ ಯಾಕೆ, ಮನೆಗೆ ಹೊಸ ಮದುಮಗಳು ಬಂದಾಗ ಆಕೆಯ ಕೈಗೆ ಮನೆಯ ಕೀಗುಚ್ಛವನ್ನ ನೀಡೋದನ್ನ ನೀವು ನೋಡಿರಬಹುದು. ಯಾಕೆ ಹೇಳಿ, ಶಾಸ್ತ್ರಗಳಲ್ಲಿ ಮನೆಗೆ ಬರುವ ಸೊಸೆಯನ್ನ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿಯು ಕೂಡ ನವವಧುವಿನತ್ತ ಹೆಚ್ಚು ಆಕರ್ಷಿತರಾಗಿ ಆ ಮನೆಯಲ್ಲಿ ಹಣ ಉಳಿಯುವಂತೆ, ಸದಾ ಹಣದ ಹರಿವು ಹೆಚ್ಚಾಗುವಂತೆ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಈ ನಂಬಿಕೆಗಳ ಮಧ್ಯೆ ನೀವು ಕೀ ಬಗ್ಗೆ ತಿಳ್ಕೊಳ್ಬೇಕಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಅದನ್ನ ಇಡಬೇಕಾದ ಸರಿಯಾದ ಜಾಗದ ಬಗ್ಗೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಪ್ರತಿಯೊಂದು ಮನೆಯಲ್ಲೂ ಲಾಕ್ ಇರಲೇಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ತಾಮ್ರ, ಕಬ್ಬಿಣ ಅಥವಾ ಬೆಳ್ಳಿಯ ಬೀಗ, ಹೀಗೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಾಕೋದು ಉತ್ತಮ. ಧರ್ಮಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರಕ್ಕೆ ಬೆಳ್ಳಿಯ ಬೀಗ ಹಾಕೋದು ತುಂಬಾನೇ ಶುಭವಂತೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಈಗಿನ ಕಾಲದ ಬಾಗಿಲಿಗೆ ಅಟ್ಯಾಚ್ ಆಗಿರುವ ಬೀಗ ಇದ್ರೂ ಕೂಡ ಒಂದು ಲೋಹದ ಬೀಗವನ್ನ ಮನೆಯ ಮುಖ್ಯ ದ್ವಾರದಲ್ಲಿ ಹಾಕೋದು ಮರಿಬೇಡಿ. ನೀವು ಹೊರಗಡೆ ಅಂಗಡಿಗೆ ಹೋದಾಗ್ಲೂ ಬೀಗ ಹಾಕಿ ಕೀಯನ್ನ ನಿಮ್ಮ ಜೊತೆಗೆ ತಗೊಂಡು ಹೋಗಿ. ಮನೆಯ ಮುಖ್ಯ ದ್ವಾರದಲ್ಲಿ ಅಗತ್ಯವಿಲ್ಲದೆ ಇದ್ರೂ ಬೀಗವನ್ನ ಹಾಕಿಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯಲ್ಲಿ ನೆಗೆಟಿವಿಟಿ ಆಗ್ಲಿ, ದರಿದ್ರ ಲಕ್ಷ್ಮಿ ಆಗ್ಲಿ ಅಥವಾ ಬಡತನ ಯಾವುದು ಕೂಡ ಬರೋದೇ ಇಲ್ಲ. ಸಾಮಾನ್ಯವಾಗಿ ಪ್ರತಿಯೊಬ್ರು ತಮ್ಮ ಮನೆ, ಕಬೋರ್ಡ್ ಮತ್ತು ವಾಹನಗಳನ್ನ ಸುರಕ್ಷಿತವಾಗಿಡೋದಕ್ಕೆ ಕೀಗಳನ್ನ ಬಳಸ್ತಾರೆ. ಅದಕ್ಕಾಗಿಯೇ ಅವುಗಳನ್ನ ಮನೆಯಲ್ಲಿ ಸುಲಭವಾಗಿ ಕಂಡುಬರೋ ಹಾಗೆ ಅಥವಾ ಕೈಗೆಟುಕುವ ಅಥವಾ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ಇಡ್ತಾರೆ. ಯಾಕಂದ್ರೆ ಹೆಚ್ಚಾಗಿ ಜನ ಕೀ ಎಲ್ಲಿಟ್ಟಿದೀವಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಇದರಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಥವಾ ಹೆಚ್ಚಿನ ಸಮಯ ಕೀ ಹುಡುಕೋದ್ರಲ್ಲೇನೆ ಕಳೆದು ಹೋಗುತ್ತೆ. ಆದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಕೀಗಳನ್ನ ಮನೆಯಲ್ಲಿ ಎಲ್ಲಿಡಬಾರದು ಅಥವಾ ಎಲ್ಲಿಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾದ ಕೀಗಳು ಧನಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿಯನ್ನು ಕೂಡ ಉತ್ಪಾದಿಸುತ್ತವೆ. ಹಾಗಾಗಿ ಯಾವ ಜಾಗದಲ್ಲಿ ಕೀಗಳನ್ನ ಇಡಬಾರದು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹೇಳೋದಾದ್ರೆ, ವಾಸ್ತು ಪ್ರಕಾರ ಕೀಗಳನ್ನ ಡ್ರಾಯಿಂಗ್ ರೂಮ್ ನಲ್ಲಿ ಎಂದಿಗೂ ಇಡಬಾರದು. ಯಾಕೆ ಗೊತ್ತಾ? ಮನೆಯ ಕೀಗಳನ್ನ ಮನೆಯ ಡ್ರಾಯಿಂಗ್ ರೂಮ್ ಅಲ್ಲಿ ಇಡೋದು ಅಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರ ಕಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಆ ಕೀ ಮೇಲೆ ಬೀಳುತ್ತೆ. ಇದು ನಿಮ್ಮ ಮನೆಗೆ ಒಳ್ಳೇದಲ್ಲ. ಎರಡನೇದಾಗಿ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಪೂಜಾ ಕೋಣೆಯಲ್ಲಿ ತಪ್ಪಿಯೂ ಕೂಡ ಕೀಗಳನ್ನ ಇಡುವಂತಹ ತಪ್ಪನ್ನ ಮಾಡಬೇಡಿ. ಯಾಕಂತಂದ್ರೆ ಪೂಜಾ ಸ್ಥಳವು ಮನೆಯಲ್ಲಿನ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಹಾಗಾಗಿ ನೀವು ಹೋದಲ್ಲೆಲ್ಲ ತಗೊಂಡು ಹೋಗುವಂತಹ ಕೊಳಕಾದ ಕೀಗಳನ್ನ ಅಥವಾ ಕೊಳಕು ಕೈಗಳಿಂದ ದೇವರ ಕೋಣೆಯಲ್ಲಿ ಕೀಗಳನ್ನ ಇಡೋದನ್ನ ತಪ್ಪಿಸಬೇಕು. ಇದರಿಂದಾಗಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾದ್ರೆ ಇದರಿಂದ ಮನೆಯವರು ಒಂದಲ್ಲ ಒಂದು ವಿಧದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಇದನ್ನ ತಪ್ಪಿಸಿ. ಮೂರನೇದಾಗಿ, ನೀವು ತಪ್ಪಿಯೂ ಅಡುಗೆ ಕೋಣೆಯಲ್ಲಿ ಕೀಯನ್ನ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ಅಡುಗೆ ಮನೆಯು ಇಡೀ ಕುಟುಂಬದ ಪ್ರಗತಿಗೆ ಸಂಬಂಧಿಸಿದೆ. ಆದ್ರಿಂದ ಕೀಗಳನ್ನ ಅಡುಗೆ ಮನೆಯಲ್ಲಿ ಇಡಬಾರದು. ಇದರಿಂದ ಮನೆಯ ಪ್ರಗತಿಗೆ ತಡೆಯಾಗುತ್ತೆ.
ಅಷ್ಟೇ ಅಲ್ಲ, ಇದರಿಂದ ಮನೆಯವರ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿಯವರೆಗೆ ಕೀಗಳನ್ನ ಎಲ್ಲಿಡಬಾರದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಇನ್ನು ಕೀಗಳನ್ನ ಯಾವ ಜಾಗದಲ್ಲಿ ಇಡೋದ್ರಿಂದ ಏನೆಲ್ಲಾ ಮಂಗಳಕರವಾಗುತ್ತೆ ಅನ್ನೋದನ್ನ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಕೀಯನ್ನ ಮನೆಯಲ್ಲಿಡೋದಕ್ಕೆ ಬಯಸಿದ್ರೆ ಅದನ್ನ ಮನೆಯ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಲ್ಲಿ ಇಡೋದು ಉತ್ತಮ, ಅಥವಾ ಮನೆಯ ದ್ವಾರದಲ್ಲಿ ಇಡೋದು ಕೂಡ ಉತ್ತಮ. ಕೀಯನ್ನ ಇಡುವಾಗ ನೀವು ನೆನಪಲ್ಲಿಡಬೇಕಾದ ಮತ್ತೊಂದಷ್ಟು ವಿಷಯಗಳು ಯಾವುವು ಅನ್ನೋದನ್ನ ನೋಡೋಣ. ಕೀಗಳನ್ನ ಎಲ್ಲಿಯೂ ನೆಲದ ಮೇಲೆ ಬಿಡಬಾರದು, ಬದಲಾಗಿ ಮರದ ಸ್ಟ್ಯಾಂಡ್ಗಳ ಮೇಲೆ ಇಡಬೇಕು. ಯಾಕಂದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಕೀಯನ್ನ ಡೈನಿಂಗ್ ಟೇಬಲ್, ಕುರ್ಚಿ ಅಥವಾ ಮಕ್ಕಳ ಕೋಣೆಯಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚು ಆಕರ್ಷಿತವಾಗುತ್ತೆ. ಹಾಗಾಗಿ ಆ ಜಾಗದಲ್ಲಿ ಇಡಬೇಡಿ. ಇನ್ನು ಕೀ ಮತ್ತು ಲಾಕ್ ಹಾಳಾಗಿದ್ರೆ ಅಥವಾ ಹಳೆಯದಾಗಿದ್ರೆ ಅದನ್ನ ಕೂಡ್ಲೆ ಮನೆಯಿಂದ ಹೊರಹಾಕಿ. ಇಲ್ಲವಾದ್ರೆ ಮನೆಯಲ್ಲಿ ಧನ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಕೀ ಮತ್ತು ಲಾಕ್ ಬಗ್ಗೆ ಒಂದಷ್ಟು ಪರಿಣಾಮಕಾರಿ ಉಪಾಯಗಳನ್ನ ಹೇಳ್ತೀವಿ. ಅದನ್ನ ನೆನಪಲ್ಲಿಟ್ಕೊಂಡ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಕೊಳ್ಳುತ್ತೆ. ಹೌದು, ನೀವು ಹೊಸದಾಗಿ ಒಂದು ಲಾಕ್ ಮತ್ತು ಕೀಯನ್ನ ತಗೊಂಡು ಬಂದು ಬೀಗವನ್ನ ಕ್ಲೋಸ್ ಮಾಡಿ ಕೀಯನ್ನ ಅದರಲ್ಲೇ ಇಟ್ಟು ಯಾವುದಾದ್ರೂ ಮಂದಿರದಲ್ಲಿ ಕೀ ಸಮೇತ ಆ ಬೀಗವನ್ನ ಇಟ್ಟು ಬನ್ನಿ. ಇಟ್ಟು ಬರುವಾಗ ನೀವದನ್ನ ಹಿಂತಿರುಗಿ ನೋಡಬಾರದು. ಅದನ್ನ ಯಾವುದೇ ವ್ಯಕ್ತಿ ಬಂದು ಅನ್ಲಾಕ್ ಮಾಡಿದ್ರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಂತೆ. ಇದನ್ನ ಲಾಲ್ ಕಿತಾಬ್ನಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಈ ಉಪಾಯ ಖಂಡಿತವಾಗಿಯೂ ವರ್ಕ್ ಆಗುತ್ತೆ. ಇದಿಷ್ಟೇ ಅಲ್ಲ, ಒಂದು ಸಣ್ಣ ಬೆಳ್ಳಿಯ ಕೀ ಮಾಡಿಸಿ ಅದನ್ನ ಲಕ್ಷ್ಮೀ ದೇವಿಯ ಮುಂದೆ ಇರಿಸಬೇಕು. ನಂತರ 1001 ಬಾರಿ ಓಂ ಶ್ರೀಂ 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 ಮಂತ್ರವನ್ನ ಭಕ್ತಿಯಿಂದ ಪಠಿಸಿ ಬಳಿಕ ಅದನ್ನ ನಿಮ್ಮ ಕುತ್ತಿಗೆಗೆ ಕೆಂಪು ದಾರದ ಸಹಾಯದಿಂದ ಧರಿಸಬೇಕು. ಇದನ್ನ ಶುಕ್ರವಾರದ ದಿನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ಸದಾ ಶ್ರೀಮಂತರಾಗಿರೋದ್ರಲ್ಲಿ ಹಾಗೂ ನಿಮಗೆ ಯಾವತ್ತೂ ಹಣದ ಕೊರತೆ ಬರೋದನ್ನ ತಡೆಯುತ್ತೆ. ಇದನ್ನ ಈ ಶುಕ್ರವಾರವೇ ಮಾಡಿ. ಹಾಗೇನೆ ಪರಿಣಾಮವನ್ನ ನೀವೇ ನೋಡಬಹುದು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.